ಹರಿ ಓಂ. ಮೂರನೇ ಅಧ್ಯಾಯದ 38ನೇ ಶ್ಲೋಕ. ಧೂಮೇನಾವ್ರಿಯತೆ ವನ್ನಿಃ ಯಥಾದರ್ಶೋ ಮಲೇನ ಚ ಯತೋಲ್ಬೇನಾವೃತೋ ಗರ್ಭಃ ತಥಾ ತೇನೇದಮಾವೃತಂ. ಧೂಮೇನ ಆವ್ರಿಯತೆ ವನ್ನಿಃ ಯಥಾ ಆದರ್ಶಃ ಮಲೇನ ಚ ಯಥಾ ಉಲ್ಬೇನ ಆವೃತಃ ಗರ್ಭಃ ತಥಾ ತೇನ ಇದಂ ಆವೃತಂ. ಅಂದ್ರೆ ಹಿಂದೆ ಬಂದಿರುವಂತ ವಿಚಾರ, ಕಾಮಯೇಷ ಕ್ರೋಧಯೇಷ ರಜೋಗುಣ ಸಮುದ್ಭವ. ಈ ಕಾಮ ಅಂದ್ರೆ ಕಾಮಾಭಿಮಾನಿಯಾಗಿರ್ತಕ್ಕಂಥ ಕಾಲನೇಮಿ ಇದ್ದಾನಲ್ಲ, ಅವನು ನಮ್ಮ ಸಕಲ ಸಾಮರ್ಥ್ಯಗಳನ್ನು ಅವನು ನಮ್ಮ ಎಲ್ಲಾ ರೀತಿಯಾಗಿರ್ತಕ್ಕಂಥ ಸಾಮರ್ಥ್ಯವನ್ನ ನಾಶ ಮಾಡ್ತಾನೆ ಎಂಬತಕ್ಕಂಥ ವಿಚಾರವನ್ನ ಹಿಂದೆ ಹೇಳಿರ್ತಕ್ಕಂಥದ್ದು. ಹಾಗೆ ಅವನ ಒಂದು ಸಾಮರ್ಥ್ಯ ಕೇಳಿಸ್ತಿಲ್ಲ ಆಚಾರ್ಯ. ಹಿಂದೆ ಬಂದಿರತಕ್ಕಂಥ ವಿಚಾರ, ಕಾಮಯೇಷ ಕ್ರೋಧಯೇಷ ರಜೋಗುಣ ಸಮುದ್ಭವ. ಮುಖ್ಯವಾಗಿ ಕಾಮದ ಪ್ರಭಾವ ಇದೆಲ್ಲವೂ ಎಂಬುದಾಗಿ ಬಂದಿರತಕ್ಕಂಥದ್ದು. ಅದನ್ನ ಇಲ್ಲಿ ನಿರೂಪಣೆ ಮಾಡ್ತಕ್ಕಂಥದ್ದು. ತಥಾ ತೇನೇದ ಮಾವೃತಂ. ಆ ಕಾಮದ ಪ್ರಭಾವ ಎಷ್ಟಿದೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾನೆ. ಅದಕ್ಕೆ ಕೊಡ್ತಕ್ಕಂಥ ಒಂದಷ್ಟು ದೃಷ್ಟಾಂತಗಳನ್ನು ಕೊಟ್ಟು ಹೇಳ್ತಾ ಇರುವಂತದ್ದು. ಧೂಮೇನ ಆವ್ರಿಯತೆ ವನ್ನಿಹಿ. ಈಗ ನೋಡಿ, ಒಂದು ಹೊಗೆ ಮುತ್ಕೊಂಡ್ಬಿಡ್ತು ಅಂತ ಆದ್ರೆ, ಹೊಗೆ ಸಂಪೂರ್ಣವಾಗಿ ಆವರಿಸಿಬಿಟ್ರೆ ಬೆಂಕಿಯ ಪ್ರಕಾಶತೆ ಗೊತ್ತಾಗೋದಿಲ್ಲ. ಹೊಗೆ ಆವರಿಸಿಕೊಂಡಾಗ ಬೆಂಕಿಯ ಪ್ರಕಾಶತೆ ಎಂಬುದು ಗೊತ್ತಾಗೋದಿಲ್ಲ. ಹಾಗೆ ಮಲೇನ ಆದರ್ಶ ಯಥ. ಮಲೇನ ಆದರ್ಶ ಅಂದ್ರೆ ಕನ್ನಡಿ ಅಂತ ಅರ್ಥ. ಆ ಸಮ್ಯಕೋ ದರ್ಶಯತಿ ಇತಿ ಆದರ್ಶ. ಚೆನ್ನಾಗಿ ಯಾವುದು ನಮ್ಮ ಮುಖವನ್ನು ತೋರಿಸುತ್ತದೋ ಅದು ಆದರ್ಶ. ಈಗ ತುಂಬಾ ಧೂಳಾಗಿತ್ತು, ಅದು ಪೂರ್ತಿ ಮಲಿನವಾಗಿತ್ತು ಅಂತಾದ್ರೆ, ಮಲ ಅಂದ್ರೆ ಮಾಲಿನ್ಯ, ಗಲೀಜು. ಧೂಳಾಗೋಗಿತ್ತು ಅಂತಾದ್ರೆ ಕನ್ನಡಿಯಲ್ಲಿ ಪ್ರತಿಬಿಂಬ ಸರಿಯಾಗಿ ಕಾಣೋದಿಲ್ಲ. ಕನ್ನಡಿಯ ಮುಂದೆ ನಿಂತರೂ ಕೂಡ ಕನ್ನಡಿಯಲ್ಲಿ ನಮ್ಮ ಪ್ರತಿಬಿಂಬ ಸರಿಯಾಗಿ ಕಾಣೋದಿಲ್ಲ. ಯಾಕೆ? ಕನ್ನಡಿಯನ್ನ ಪೂರ್ತಿ ಆ ಒಂದು ಮಾಲಿನ್ಯ ಆವರಿಸಿಕೊಂಡಿದೆ. ಹಾಗೆ ಯಥಾ ಉಲ್ಬೇನ ಆವೃತಃ ಗರ್ಭ. ಉಲ್ಬೇನ ಗರ್ಭಾಯ ಯಥಾ ಆವೃತಃ. ಉಲ್ಬದಿಂದ ಗರ್ಭ ಹೇಗೆ ಆವರಿಸಿಕೊಂಡಿದೋ ಹಾಗೆ. ಅಂದ್ರೆ ಒಳಗಿನ ಒಂದು ಮಗು, ಆ ಮಗುವಿಗೆ ಹೊರಗೆ ಆವರಕವಾಗಿ ಒಂದು ಗರ್ಭದ ಚೀಲ ಇರುತ್ತೆ. ಆ ಗರ್ಭದ ಚೀಲ ಹೊರಗಿದ್ದಾಗ ಒಳಗಿರ್ತಕ್ಕಂತಹ ಮಗು, ಅದರ ಸ್ವರೂಪ ಅದು ಗೊತ್ತಾಗೋದಿಲ್ಲ. ಹಾಗೆ ತಥಾ ತೇನೇದ ಮಾವೃತಂ. ಅದೇ ರೀತಿಯಿಂದ ಕಾಮದಿಂದಾಗಿ ಈ ಒಂದು ಜೀವಿ ಆವೃತವಾಗೋಗ್ಬಿಟ್ಟಿದೆ ಅಂತ ಅರ್ಥ. ಅಂದ್ರೆ ಜೀವಿಗಳು 3 ತರ. ಒಂದು ಸಾತ್ವಿಕ ಜೀವಿ, ಇನ್ನೊಂದು ರಾಜಸ ಜೀವಿ, ಇನ್ನೊಂದು ತಾಮಸ ಜೀವಿ. ಇವರೆಲ್ಲರೂ ಕೂಡ ಕಾಮದಿಂದ ಆವೃತರಾಗಿದ್ದಾರೆ. ಜೀವಿಗಳ ವೈವಿಧ್ಯ 3 ಪ್ರಕಾರ ಅಲ್ವಾ? ಅದಕ್ಕೆ 3 ದೃಷ್ಟಾಂತ ಇಲ್ಲಿ. ಧೂಮೇನ ವನ್ನಿಹಿ ಯಥಾ ಆವ್ರಿಯತೆ ಮೊದಲನೇ ದೃಷ್ಟಾಂತ. ಎರಡನೇದು ಆದರ್ಶ ಮಲೇನ ಚ. ಕನ್ನಡಿಯು ಮಾಲಿನ್ಯದಿಂದ ಹೇಗೆ ಆವರಿಸಿಕೊಂಡಿರುತ್ತೋ. ಇನ್ನು ಗರ್ಭದಿಂದಾಗಿ ಆ ಉಲ್ಬ ಯಾವ ರೀತಿಯಲ್ಲಿ, ಆ ಉಲ್ಬ ಅಂತ ಹೇಳಿದ್ರೆ ಆ ಪೊರೆ ಅಂತ ಅರ್ಥ. ಗರ್ಭ ಅಂದ್ರೆ ಒಳಗಿರತಕ್ಕಂಥ ಭ್ರೂಣ, ಒಳಗಿನ ಭ್ರೂಣ, ಅದು ಗಂಡಿರಬಹುದು ಹೆಣ್ಣಿರಬಹುದು. ಅದೇನಾಗಿದೆ? ಗರ್ಭದಿಂದ ಹೇಗೆ ಆವೃತವಾಗಿದೋ, ಆವೃತ ಅಂದ್ರೆ ಅದನ್ನ ಮುಚ್ಚಿರತ್ತೋ ಹಾಗೆ ಇದಂ ಆವೃತಂ, ಇದಂ ತೇನ ಆವೃತಂ. ಈ ಒಂದು ಜೀವ ಸ್ವರೂಪ, ನಾವು ಸಾತ್ವಿಕರೋ, ನಾವು ರಾಜಸರೋ, ನಾವು ತಾಮಸರೋ ಅನ್ನೋ ಸ್ವರೂಪ ನಮಗೆ ಗೊತ್ತಾಗಬೇಕು ಅಂತ ಆದ್ರೆ, ಅದು ಗೊತ್ತಾಗದಂತೆ, ಹೇಗೆ ಪ್ರತಿಬಿಂಬ ಗೊತ್ತಾಗದಂತೆ ಮಾಲಿನ್ಯ ಪ್ರತಿಬಿಂಬ ಕನ್ನಡಿಯನ್ನ ಆವರಿಸಿ ಬಿಡುತ್ತದೋ, ಒಳಗಿನ ಮಗುವಿನ ಸ್ವರೂಪ ಗೊತ್ತಾಗದಂತೆ ಗರ್ಭಚೀಲ ಅದು ಆವರಿಸಿ ಬಿಡುತ್ತದೋ, ಯಾವ ರೀತಿಯಲ್ಲಿ ಆ ಒಳಗಿರತಕ್ಕಂಥ ಬೆಂಕಿ, ಇಂಧನದಲ್ಲಿ ಇರತಕ್ಕಂಥ ಬೆಂಕಿ
ಅದರ ಪ್ರಖರತೆ ಗೊತ್ತಾಗದಂತೆ ಹೊಗೆ ಆವರಿಸಿ ಬಿಡುತ್ತದೋ ಅದೇ ರೀತಿಯಲ್ಲಿ ಈ ಒಂದು ಕಾಮವು ಕೂಡ ಜೀವಸ್ವರೂಪವನ್ನು ಆವರಿಸಿಕೊಂಡು ಬಿಡುತ್ತೆ ಅನ್ನೋದು ಇದರ ಅಭಿಪ್ರಾಯ. ಅಂದ್ರೆ ಇಲ್ಲಿ 3 ದೃಷ್ಟಾಂತ ಕೊಟ್ಟಿರತಕ್ಕಂಥದ್ದು. ಬೆಂಕಿ ಹೊಗೆಯಿಂದ ಆವರಿಸಲ್ಪಟ್ಟಿರುತ್ತದೆ. ಹೊಗೆ ಇದ್ದಾಗ ಬೆಂಕಿ ಗೊತ್ತಾಗುವುದಿಲ್ಲ. ಆದ್ರೆ ನೋಡಿ, ಹೊಗೆ ಬರ್ತಾ ಇದೆ ಅಂದ್ರೆ ಅರ್ಥ ಏನು? ಇನ್ನು ಸ್ವಲ್ಪ ಹೊತ್ತಲ್ಲಿ ಬೆಂಕಿ ಹೊತ್ತತ್ತೆ ಅಂತ ಅರ್ಥ. ಹಾಗಾಗಿ ಅದು ಸಾತ್ವಿಕ ಜೀವರಿಗೆ ಸಂಬಂಧಪಟ್ಟಂತ ಒಂದು ದೃಷ್ಟಾಂತ. ಆ ಹೋಗುದು ಸ್ವಲ್ಪ ಹೊತ್ತು ಹೊಗೆ ಬಂದು ಯಾವತ್ತು ಪ್ರಾರಂಭದಲ್ಲಿ ಹೊಗೆ ಇರುತ್ತೆ. ಆ ಹೊಗೆ ಇದ್ದು ಮತ್ತೇನಾಗುತ್ತೆ, ಒಂದು ಸರಿ ಬೆಂಕಿ ಹಿಡಿತು ಅಂತಾರೆ ಚೆನ್ನಾಗಿ ದಗ 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 ದಹಿಸಿ ಉರಿಯತ್ತೆ, ಮತ್ತೆ ಹೊಗೆ ತೊಂದರೆ ಕೊಡೋದಿಲ್ಲ. ಹಾಗೆ ಸಾತ್ವಿಕ ಜೀವರಿಗೆ ಆಗಬೇಕಾದ್ರೆ ಕಾಮದ ತೊಂದರೆ ಅದು ಸ್ವಲ್ಪ ಹೊತ್ತೇನೋ ತೊಂದರೆ ಕೊಡಬಹುದು. ಆದರೆ ಅವರಿಗೆ ತಮ್ಮ ನಿಜ ಸ್ವರೂಪ ಗೊತ್ತಾದಾಗ ಕಾಮದ ಒಂದು ತೊಂದರೆಗೆ ಅವರು ಒಳಗಾಗೋದಿಲ್ಲ. ಅದಕ್ಕೆ ಮೊದಲನೇ ದೃಷ್ಟಾಂತ. ಯಥಾ ಹೇಗೆ ವನ್ನಿ ಬೆಂಕಿಯು ಧೂಮೇನ ಹೊಗೆಯಿಂದ ಆವ್ರಿಯತೆ ಆವರಿಸಲ್ಪಟ್ಟಿರುತ್ತದೋ ತಥಾ ಹಾಗೆಯೇ ಇದಂ ಈ ಸಾತ್ವಿಕ ಜೀವವು ತೇನ ತೇನ ಅಂದ್ರೆ ಆ ಕಾಮಾಭಿಮಾನಿಯಾಗಿರ್ತಕ್ಕಂಥ ಕಾಲನೇಮಿಯಿಂದಾಗಿ ಆವೃತವಾಗಿದೆ ಅಂತ ಅರ್ಥ. ಹಾಗೆ ಎರಡನೇದು ಯಥಾ ಆದರ್ಶ ಮಲೇನ ಚ. ಆದರ್ಶ ಅಂದ್ರೇನು? ಯಥಾ ಹೇಗೆ ಆದರ್ಶ ಕನ್ನಡಿಯು ಮಲೇನ, ಮಲ ಅಂದ್ರೆ ಮಾಲಿನ್ಯ, ಕೊಳಕು, ಅದು ಧೂಳು ಇರಬಹುದು, ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಮಾಲಿನ್ಯ ಇರಬಹುದು, ಅದರಿಂದ ಆವರಿಸಲ್ಪಡುತ್ತದೋ ತಥಾ ಹಾಗೆ ಇದಂ ಇದಂ ಅಂದ್ರೆ ಯಾವುದು? ಈ ರಾಜಸ ಜೀವಿಯು ತೇನ ಆ ಕಾಮದಿಂದ ಆವೃತವಾಗಿದೆ. ನೋಡಿ, ಸ್ವಲ್ಪ ನೀರು ಹಾಕಿ ಒರೆಸ್ಬಿಟ್ರೆ ನಾವೇನ್ ಮಾಡಬಹುದು? ಕನ್ನಡಿಯ ಮಾಲಿನ್ಯವನ್ನು ದೂರ ಮಾಡಬಹುದು. ಅಂದ್ರೆ ರಾಜಸರಿಗೆ ಇರತಕ್ಕಂಥ ಆವರಣವು ಕೂಡ ಸ್ವಲ್ಪ ಪ್ರಯತ್ನ ಪಟ್ರೆ, ಸ್ವಲ್ಪ ನೀರು ಹಾಕಿ ಒರೆಸೋದು ಮತ್ತೊಂದು ಬಟ್ಟೆ ತಗೊಂಡು ಒರೆಸೋದು ಮಾಡಿದ್ರೆ ಏನಾಗುತ್ತೆ? ಕನ್ನಡಿಯ ಮಾಲಿನ್ಯ ದೂರವಾಗುತ್ತೆ. ಅಂದ್ರೆ ಪ್ರಯತ್ನದಿಂದ ಮಾಲಿನ್ಯವನ್ನ ದೂರ ಮಾಡಬಹುದು. ಅಂದ್ರೆ ಸಾತ್ವಿಕರದ್ದು ಅದು ಬೆಂಕಿ, ಅದು ಸ್ವಲ್ಪ ಹೊತ್ತು ಹೊಗೆ ಇದೆ, ಗಾಳಿ ಬೀಸಿ 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 ತನ್ನಷ್ಟಕ್ಕೆ ತಾನೇ ಹೊಗೆ ಮಾಯ ಆಗುತ್ತೆ, ಬೆಂಕಿ ಹತ್ಕೊಂಡ್ ಬಿಡತ್ತೆ ಅಲ್ವಾ? ಎಷ್ಟೊತ್ತು ಹೊಗೆ ಇರುತ್ತೆ? ಆರಂಭದಲ್ಲಿ ಒಂದ್ 2-3 ನಿಮಿಷ ಹೊಗೆ ಇರುತ್ತೆ ಅಷ್ಟೇ. ಅದು ಹೋಯ್ತು ಅಂತ ಆದ್ರೆ ಮತ್ತೆ ಬೆಂಕಿ ದಗ ದಗ ಉರಿಯಕ್ಕೆ ಶುರುವಾಗುತ್ತೆ. ಅಂದ್ರೆ ಸಹಜವಾಗಿ ಅವರ ನಿಜವಾದ ಸಹಜ ಪ್ರಖರತೆ ಅದು ಗೋಚರಕ್ಕೆ ಬಂದು ಬಿಡತ್ತೆ. ಬೇಗ ಅವರಲ್ಲಿ ಇರತಕ್ಕಂತಹ ಆ ಕಾಮದ ಪ್ರಭಾವ, ಕಾಲನೇಮಿಯ ಪ್ರಭಾವ ದೂರ ಆಗಿ ಬಿಡತ್ತೆ. ಇನ್ನು ರಾಜಸರಲ್ಲಿ ಇರತಕ್ಕಂತಹ ಕಾಮ ಪ್ರಭಾವ, ಕಾಲನೇಮಿಯ ಪ್ರಭಾವ ಆಗಬೇಕಾದ್ರೆ ಅದು ಪ್ರಯತ್ನ ಪಡಬೇಕು. ಪ್ರಯತ್ನ ಪಟ್ರೆ ಅಂದ್ರೆ ಅದನ್ನ ಹೇಗೆ ಕನ್ನಡಿಯನ್ನ ಬಟ್ಟೆಯಿಂದ ಒರೆಸೋದು, ನೀರಿಂದ ತೊಳೆಯೋದು ಮಾಡುವಂತ ಪ್ರಯತ್ನವನ್ನ ಪಟ್ರೆ ಅದೇನಾಗತ್ತೆ? ದೂರವಾಗತ್ತೆ. ಪ್ರಯತ್ನದಿಂದ ಕಾಲನೇಮಿಯ ಪ್ರಭಾವ, ಕಾಮದ ಪ್ರಭಾವವನ್ನು ದೂರ ಮಾಡಿಕೊಳ್ಬಹುದು. ಆದರೆ ಈ ಗರ್ಭ ಉಲ್ಬದಿಂದ ಆವೃತವಾಗಿದೆಯಲ್ಲ, ಉಲ್ಬದಿಂದ ಆವೃತವಾಗಿರತಕ್ಕಂಥ ಗರ್ಭ ನೀವಲ್ಲಿ ಪ್ರಯತ್ನ ಪಡಿ ಅಥವಾ ಏನೇ ಮಾಡ್ಲಿ, ಅದು ಭ್ರೂಣ ಎಂಬುವಂಥದ್ದು. ಇದು ಭ್ರೂಣ ಅಂತ ಯಾವಾಗ ಕರೆಯೋದು? ಗರ್ಭದ ಆವರಣದಲ್ಲಿ ಇದ್ರೆ ಮಾತ್ರ, ಅಂದ್ರೆ ಹೊರಗಿನ ಒಂದು ಹೊರೆ, ಗರ್ಭದ ಚೀಲ ಅದರಲ್ಲಿ ಇದ್ರೆ ಮಾತ್ರ ಅದನ್ನ ಭ್ರೂಣ ಅಂತ ಕರೀತಕ್ಕಂಥದ್ದು. ಅದು ಹೊರಗೆ ಬಂದ್ರೆ ಮತ್ ಮಗು ಅಷ್ಟೇ. ಹಾಗಾಗಿ ಅದು ಅಂದ್ರೆ ತಾಮಸರಿಗೆ ಇರತಕ್ಕಂತ ಕಾಮದ ಪ್ರಭಾವ ಇದೆಯಲ್ಲ, ಕಾಲನೇಮಿಯ ಪ್ರಭಾವ, ಕಾಲನೇಮಿಯ ಪ್ರಭಾವದಿಂದ ಅವ್ರು ಮಾಡತಕ್ಕಂತ ಅನ್ಯಾಯ ಅಕ್ರಮಗಳು ಅದೆಲ್ಲವೂ ಕೂಡ ಶಾಶ್ವತವಾಗಿರ್ತಕ್ಕಂಥ, ದೂರ ಆಗೋದೇ ಇಲ್ಲ. ಅದೇ ಯಥಾ ಯಾವ ರೀತಿಯಲ್ಲಿ ಗರ್ಭ ಭ್ರೂಣವು ಉಲ್ಬೇನ, ಉಲ್ಬ ಅಂತ ಹೇಳಿದ್ರೆ ಬಸಿರ ಒಂದು ಪೊರೆ ಅಂದ್ರೆ ಹೇಳಿದ್ರೆ ಒಂದು ಲೇಯರ್, ಚರ್ಮದ ಒಂದು ಲೇಯರ್, ಅದರಿಂದ ಆವೃತವಾಗಿಯೋ ತಥಾ ಹಾಗೆ ಇದಂ ಈ ತಾಮಸ ಜೀವ ಸಮುದಾಯವು ಏನ ಆವೃತಂ. ಏನ ಆವೃತಂ ಅಂತ ಹೇಳಿದ್ರೆ ಈ ಕಾಲನೇಮಿಯಿಂದಾಗಿ ಅಥವಾ ಕಾಮದಿಂದಾಗಿ ಆವೃತವಾಗಿದೆ ಅಂತ ಹೇಳಿದ್ರೆ, ನಮಗೆ ಕಾಮ ಎಂತಕ್ಕಂಥ ಒಂದು ಆವರಣ ಇರೋದ್ರಿಂದಾಗಿ ನಮ್ಮ ನಿಜ ಸ್ವರೂಪ ಗೊತ್ತಾಗೋದಿಲ್ಲ. ನಾವು ಸಾತ್ವಿಕರೋ ರಾಜಸರೋ ತಾಮಸರೋ ಅಂತ ಗೊತ್ತಾಗೋದಿಲ್ಲ. ಅದು ಕೇವಲ ಸ್ವಲ್ಪ ನಾವು ಸಾತ್ವಿಕತೆ ಕಡೆಗೆ ಹೋದಾಗ ಅದು ದೂರವಾಗ್ತಾ ಇದೆ. ನಮ್ಮಲ್ಲಿ ಇರತಕ್ಕಂಥ ಕೆಟ್ಟ ಆಲೋಚನೆಗಳು, ಕೆಟ್ಟ ಮಾತು, ಕೆಟ್ಟ ಕೃತಿ ಅದು ದೂರವಾಗ್ತಾ ಇದೆ. ನಾವು ಸಾತ್ವಿಕರನ್ನು ಗೊತ್ತಾಗುತ್ತೆ. ಬಹು ಪ್ರಯತ್ನದಿಂದಾಗಿ ನಮ್ಮಲ್ಲಿ ಇರತಕ್ಕಂಥ ಕಾಮ ಪ್ರಭಾವ ದೂರವಾಗ್ತಾ ಇದೆ ಅಂತಾದ್ರೆ ನಾವು ರಾಜಸರನ್ನು ಗೊತ್ತಾಗುತ್ತೆ. ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ನಮ್ಮಲ್ಲಿ ಇರತಕ್ಕಂಥ ಕಾಲನೇಮಿಯ ಕಾಮದ ಪ್ರಭಾವ, ಕೆಟ್ಟ ಆಲೋಚನೆ, ಕೆಟ್ಟ ಮಾತು ಇವುಗಳು ದೂರವಾಗೋದಿಲ್ಲ ಅಂತ ನಾವು ತಾಮಸರು ಅಂತ ಅರ್ಥ. ನಮ್ಮನ್ನು ನಾವು ಅರ್ಥಿಕೊಳ್ಳಿಕ್ಕೆ ಕೃಷ್ಣ ಕೊಟ್ಟಿರತಕ್ಕಂಥ ಸಹಕಾರ. ಅದಕ್ಕೆ 3 ಪ್ರತ್ಯೇಕ ದೃಷ್ಟಾಂತ. ಯಾಕಂದ್ರೆ ಜೀವತ್ರೈವಿಧ್ಯ ಅಂತ 3 ರೀತಿಯಾಗಿರ್ತಕ್ಕಂಥ ಜೀವಿಗಳು, ಮನುಷ್ಯರು ಸಾಧಕರು ಇರುವಂತದ್ದು. ಒಂದು ಸಾತ್ವಿಕರು, ಎರಡನೇದು ರಾಜಸರು, ಮತ್ತೊಂದು ತಾಮಸರು.
ಸಾತ್ವಿಕರ ಆವರಣ, ಕಾಲನೇಮಿಯ ಆವರಣ ಅದು ಶೀಘ್ರವಾಗಿ ದೂರವಾಗುತ್ತೆ. ರಾಜಸರ ಆವರಣ ಪ್ರಯತ್ನದಿಂದ ದೂರವಾಗುತ್ತೆ. ತಾಮಸರ ಆವರಣ ಆಗಬೇಕಾದ್ರೆ ಅದು ಎಷ್ಟೇ ಪ್ರಯತ್ನ ಪಟ್ಟರೂ ದೂರವಾಗುವುದಿಲ್ಲ. ಆವರಣ ಅಂತ ಅಂದ್ರೆ ಅರ್ಥ ಏನು? ಅದರ ಸಹಜ ಪ್ರಭಾವ ಗೊತ್ತಾಗೋದಿಲ್ಲ. ವ್ಯಕ್ತಿಯ ಒಂದು ಸಹಜ ಪ್ರಭಾವ ಅಂತ ಏನಿರುತ್ತೆ, ಆ ಸಹಜ ಪ್ರಭಾವವನ್ನ ಮರೆಮಾಚುವಂಥದ್ದು ಆವರಣ. ಕನ್ನಡಿಯ ಸಹಜ ಸ್ವಭಾವ ಏನು? ಅದು ಪ್ರತಿಬಿಂಬವನ್ನು ತೋರಿಸ್ಬೇಕು. ಅಂದ್ರೆ ಮಲ ಇದ್ದದ್ದರಿಂದಾಗಿ, ಮಾಲಿನ್ಯ ಇದ್ದದ್ದರಿಂದಾಗಿ ಪ್ರತಿಬಿಂಬವನ್ನು ತೋರಿಸೋದಿಲ್ಲ, ಹಾಗಾಗಿ ಗೊತ್ತಾಗೋದಿಲ್ಲ. ಅದೇ ರೀತಿಯಲ್ಲಿ ಬೆಂಕಿಯ ಸಹಜ ಸ್ವಭಾವ ಏನು? ಪ್ರಖರವಾಗಿ ಉರಿಬೇಕು. ಅದರಲ್ಲಿ ಒಂದು ಏನೋ ಬಂಗಾರದ ಬಣ್ಣ ಅದು ಕಾಣಬೇಕು. ಯಾಕೆ ಕಾಣ್ತಾ ಇಲ್ಲ? ಹೊಗೆ ಇದ್ದರಿಂದ ಕಾಣ್ತಾ ಇಲ್ಲ. ಹೊಗೆ ಹೋಯ್ತು ಅಂದ್ರೆ ತನ್ನಷ್ಟಕ್ಕೆ ಕಂಡು ಬಿಡುತ್ತೆ. ಹಾಗೆ ಒಬ್ಬ ವ್ಯಕ್ತಿಯ ಸ್ವಭಾವ ಅದು ಜಗತ್ತಿಗೆ ಗೊತ್ತಾಗಬೇಕು ಅಂತ ಆದ್ರೆ ಆ ಕಾಮದ ಆವರಣ ದೂರವಾಗಬೇಕು. ತಾಮಸರಲ್ಲಾಗಬೇಕಾದ್ರೆ ಕಾಮದ ಆವರಣ ಶಾಶ್ವತವಾಗಿದ್ದು ಬಿಡುತ್ತೆ. ರಾಜಸರಲ್ಲಿ ಇದ್ದಂತ ಕಾಮದ ಆವರಣ ಅದು ಪ್ರಯತ್ನದಿಂದ ದೂರವಾಗತ್ತೆ. ಸಾತ್ವಿಕರಲ್ಲಿ ಇದ್ದಂತ ಕಾಮದ ಆವರಣ ಅಲ್ಪ ಪ್ರಯತ್ನದಿಂದಾಗಿ ಸ್ವಲ್ಪ ನಾವು ಅದು ಹೊಗೆ ಇರತಕ್ಕಂಥ ವ್ಯಕ್ತಿ ಹೊಗೆ ಚೂರು ಗಾಳಿ ಹಾಕಿರೋ ಸಾಕು ಏನಾಗುತ್ತೆ, ಅದು ಬೇಗ ಬೆಂಕಿ ಬಂದ್ಬಿಡುತ್ತೆ. ಅಲ್ಪ ಪ್ರಯತ್ನದಿಂದ ದೂರವಾಗುವಂಥದ್ದು. ಇದು ಸಾತ್ವಿಕರಿಗೂ ರಾಜಸರಿಗೂ ತಾಮಸರಿಗೂ ಎಲ್ಲರಿಗೂ ಕೂಡ ಏನಾಗಿರುತ್ತೆ, ಈ ಒಂದು ಕಾಮದ ಆವರಣ ಎಂಬುವಂಥದ್ದು ಇದ್ದೇ ಇರುತ್ತದೆ ಅನ್ನೋದು ಅಭಿಪ್ರಾಯ. ವನ್ನಿ ಯಥಾ ಹೇಗೆ, ವನ್ನಿಹಿ ಬೆಂಕಿಯು ಧೂಮೇನ ಹೊಗೆಯಿಂದ ಆವರಿಸಲ್ಪಟ್ಟಿದೆಯೋ ತಥಾ ಹಾಗೆ ಇದಂ ಈ ನಮ್ಮ ಸಾತ್ವಿಕ ಜೀವ ಸಮುದಾಯವು ತೇನ ಆ ಕಾಮ. ಇಲ್ಲಿ ನೋಡಿ ಇನ್ನೊಂದು, ನಮ್ಮ ದೇಹದಲ್ಲಿರುವಂಥದ್ದು ಬರೀ ಸಾತ್ವಿಕ ಜೀವಿ ಅಥವಾ ರಾಜಸ ಜೀವಿ ಅಥವಾ ತಾಮಸ ಜೀವಿ ಮಾತ್ರ ಅಲ್ಲ. ಈ ನಮ್ಮ ದೇಹದ ಒಳಗಡೆ ಪರಮಾತ್ಮನು ಕೂಡ ಇದ್ದಾನೆ. ದೇವರಲ್ಲಿದ್ದಾನೆ. ಅರ್ಜುನ ಹೇಳ್ತಾನೆ, ಈಶ್ವರ ಸರ್ವಭೂತಾನ ಹೃದ್ದೇಶೇ ಅರ್ಜುನ ತಿಷ್ಠತಿ ಅಂತ. ನಮ್ಮೆಲ್ಲರ ಒಳಗಡೆನೆ ಇದ್ದಾನೆ. ಆ ಭಗವಂತನನ್ನು ಕೂಡ ನಾವು ಕಾಣ್ಲಿಕ್ಕೆ ಆಗೋದಿಲ್ಲ. ನಮ್ಮ ಒಳಗೆ ಇರತಕ್ಕಂಥ ದೇವರನ್ನು ನಾವು ಯಾಕೆ ಕಾಣ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ, ಆ ಕಾಮ ಎಂತಕ್ಕಂಥ ಒಂದು ಆವರಣ ನಮ್ಮ ಸಹಜ ಸ್ವಭಾವವನ್ನು ಕೂಡ, ನಮ್ಮ ಸ್ವರೂಪವನ್ನು ಮತ್ತು ನಮ್ಮ ಸ್ವಾಮಿಯಾಗಿರತಕ್ಕಂಥ ಭಗವಂತನ ಸ್ವರೂಪವನ್ನು ಆವರಿಸಿ ಬಿಡುತ್ತೆ, ಮುಚ್ಚಿ ಬಿಡುತ್ತದೆ. ಹಾಗಾಗಿ ತಥಾ ಹಾಗೆ ಇದಂ ಈ ಸಾತ್ವಿಕ ಜೀವ ಸಮುದಾಯವು ಅಥವಾ ಈ ಭಗವಂತನೆಂಬ ಬೆಂಕಿಯು ತೇನ ಆವೃತಂ ಕಾಮಾಭಿಮಾನಿಯಾಗಿರತಕ್ಕಂತಹ ಅಂದ್ರೆ ಕೆಟ್ಟ ಕಾಮನೆಗಳು, ಕೆಟ್ಟ ಬಯಕೆಗಳಿಂದಾಗಿ ಆವೃತಂ ಆವರಿಸಲ್ಪಟ್ಟಿದೆ ಅಥವಾ ಮುಚ್ಚಲ್ಪಟ್ಟಿದೆ, ಮರೆಯಾಗಿದೆ. ಮತ್ತು ಯಥಾ ಹೇಗೆ ಆದರ್ಶ ಕನ್ನಡಿಯು ಮಲೇನ ಮಾಲಿನ್ಯದಿಂದಾಗಿ ಆವರಿಸಲ್ಪಡುತ್ತದೋ ತಥಾ ಹಾಗೆ ಇದಂ ಈ ನಮ್ಮ ಅಂತಃಕರಣವೆಂಬುವಂತ ಕನ್ನಡಿಯು ಅಥವಾ ಈ ರಾಜಸ ಜೀವಿಯು ತೇನ ಆವೃತಂ ಆ ಒಂದು ಕಾಮದಿಂದಾಗಿ ಆವರಿಸಲ್ಪಟ್ಟಿದೆ. ಇನ್ನು ಯಥಾ ಹೇಗೆ ಗರ್ಭ ಭ್ರೂಣವು ಉಲ್ಬೇನ ಒಂದು ಗರ್ಭದ ಚೀಲದಿಂದಾಗಿ ಆವೃತ ಆವರಿಸಲ್ಪಟ್ಟಿದೆಯೋ ತಥಾ ಹಾಗೆ ಇದಂ ಈ ಸಂಸಾರದಲ್ಲಿ ಹುಟ್ಟು ಸಾವುಗಳೆಂಬ ಸಂಸಾರದಲ್ಲಿ ಇರುವಂತಹ ಜೀವನೆಂಬ ಭ್ರೂಣವು ತೇನ ಆವೃತಂ ಕಾಮದಿಂದಾಗಿ ಆವೃತವಾಗಿದೆ. ನಾವು ಕಾಮದಿಂದಾಗಿ ಆವರಿಸಲ್ಪಟ್ಟಿರುತ್ತೇವೆ, ಕಾಮದ ಪ್ರಭಾವಕ್ಕೆ ಪೂರ್ತಿ ಒಳಗಾಗಿರುತ್ತೇವೆ. ಆ ಪ್ರಭಾವದಿಂದ ಹೊರಗೆ ಬಂದ್ರೆ ಮಾತ್ರ ನಮ್ಮ ಸ್ವಭಾವ ಗೊತ್ತಾಗುತ್ತೆ. ಪ್ರಭಾವದಲ್ಲೇ ಇದ್ದು ಬಿಟ್ರೆ ಸ್ವಭಾವ ಗೊತ್ತಾಗುವುದಿಲ್ಲ. ಹಾಗಾಗಿ ನಮ್ಮ ಸ್ವಭಾವ ನಮಗೆ ಗೊತ್ತಾಗಬೇಕಾದ್ರೆ ಕಾಮದ ಪ್ರಭಾವಕ್ಕೆ ನಾವು ಒಳಗಾಗಬಾರದು. ಅದನ್ನು ನಾವು ಮೊದಲು ಅರ್ಥಕೊಳ್ಬೇಕು ಅನ್ನೋದು ಇದರ ಅಭಿಪ್ರಾಯ. ಧೂಮೇನಾವ್ರಿಯತೆ ವನ್ನಿ ಯಥಾದರ್ಶೋ ಮಲೇನ ಚ ಯಥೋಲ್ಬೇನಾವೃತೋ ಗರ್ಭ ತಥಾ ತೇನೇದಮಾವೃತಂ. ಶ್ರೀಕೃಷ್ಣಾರ್ಪಣಂ.